ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 91ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಶಾರದಾ ನಂಜಪ್ಪನವರು ತಾವು ಹೋದ ಕೆಲಸ ಸುಸೂತ್ರವಾಗಿ ನಡೆಯಿತು. ಇನ್ನೊಂದು 4 ದಿನಗಳಲ್ಲಿ ಆಷಾಢ ಕಳೀತಾ ಇದ್ದ ಹಾಗೆ ಮಹೇಂದ್ರ ತ್ವಿಷ ನಿಶ್ಚಿತಾರ್ಥ. ತಿಂಗಳ ನಂತರ ಮದುವೆ ದಿನಾಂಕ ಗೊತ್ತುಪಡಿಸಿರುವುದಾಗಿ ತಿಳಿಸಿದರು. ತ್ವಿಷ ತಂದೆ ತಾಯಿ ಸಹ ಆರುಷಿಗೆ ಕರೆ ಮಾಡಿ ಶುಭ ಸಂಕಲ್ಪ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ತಮ್ಮ ಮಗಳ ಮದುವೆ ಜವಾಬ್ದಾರಿ ವಹಿಸುವ ಬಗ್ಗೆ ಹೇಳಿದಾಗ ಆರುಷಿ ತಾನು ಹಿಂದೆ ಆಫೀಸ್ಗೆ ಹೋಗಿ ತನ್ನ ಬಾಸ್ ಜೊತೆ ಮಾತನಾಡಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಳ್ಳುವುದಾಗಿ ತಿಳಿಸಿದ್ಲು. ಆಷಾಢ ಮಾಸ ಕಳೆಯುತ್ತಾ ಇದ್ದ ಹಾಗೆ ಅಮಾವಾಸ್ಯೆ ಎಂದು ಆರುಷಿ ಕೈಯಲ್ಲಿ ಶಾರದಾ ಅವರು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿಸಿದ್ರು. ಪತಿ ಸಂಜೀವಿನಿ ವ್ರತ ಅಂತಲೂ ಇದನ್ನು ಕರೆಯುತ್ತಾರೆ. ನಿನ್ನ ಗಂಡನ ಆಯಸ್ಸು ಆರೋಗ್ಯ ವೃದ್ಧಿಗೆ ಈ ವ್ರತವನ್ನು ಮುಂದಿನ 9 ವರ್ಷ ಮಾಡಬೇಕೆಂದು ಹೇಳಿದಾಗ ತನ್ನ ಅತ್ತೆ ಮಾತಿಗೆ ಒಪ್ಪಿಗೆ ಕೊಟ್ಟು ಅವರು ಹೇಳಿಕೊಟ್ಟ ಹಾಗೆ ಪೂಜೆ ಸಂಪನ್ನ ಮಾಡಿದ್ಲು. ರಾತ್ರಿ ಊಟದ ನಂತರ ಓಜಸ್ ಆರುಷಿ ಹಾಗೆ ಚಿಂಟುನ ಕೆಳಗೆ ಪಾರ್ಕಿಂಗ್ನಲ್ಲಿ ವಾಕಿಂಗ್ ಮಾಡಿ ಬರೋಣ ಎಂದು ಕರೆದುಕೊಂಡು ಹೋದವನು ಚಿಂಟು ಅಲ್ಲಿದ್ದ ಕಿಡ್ಸ್ ಪಾರ್ಕ್ನಲ್ಲಿ ಒಬ್ಬನೇ ಆಟವಾಡ್ತಾ ಇರುವಾಗ ಅಲ್ಲೇ ಇದ್ದ ಬೆಂಚ್ ಮೇಲೆ ಆರುಷಿ ಜೊತೆಗೆ ಕುಳಿತವನು, ಆರು, ನನ್ನ ಅಪ್ಪ ಅಮ್ಮ ಸ್ವಲ್ಪ ಹಳೆ ಕಾಲದವರು, ಅದರಲ್ಲೂ ಅಮ್ಮ ಈ ವ್ರತ ಪೂಜೆ ಅಂತೆಲ್ಲ ತುಂಬ ಮಾಡ್ತಾರೆ. ಅವರು ಮಾಡೋದು ಸಾಲದು ಅಂತ ನಿನ್ನ ತಲೆ ಸಹ ತಿಂದದ್ದು ಬೇಜಾರಾಯಿತು. ನಾನು ಏನಾದರೂ ಹೇಳುವ ಮೊದಲೇ ನೀನು ಒಪ್ಪಿಗೆ ಕೊಟ್ಟು ಇರುವ ಕೆಲಸಗಳ ನಡುವೆ ಈ ಖಾಲಿ ಹೊಟ್ಟೆಯಲ್ಲಿ ಈ ವ್ರತ ಮಾಡುವ ಅವಶ್ಯಕತೆ ಇತ್ತಾ? ಬೇಸರದ ಉಸಿರು ಬಿಟ್ಟು ಹೇಳ್ದ. ನಸುನಕ್ಕು ಅವನ ತೋಳು ಬಳಸಿ ಕೂತ ಆರುಷಿ, ವ್ರತ ಮಾಡಿದ್ರೆ ಒಳ್ಳೆಯದು ಅಂತ ಅಷ್ಟೇ ಅತ್ತೆ ಹೇಳಿದ್ದು. ಅವರೇನು ನನಗಿದ್ದನ್ನೆಲ್ಲ ನೀನು ಮಾಡಲೇಬೇಕು ಅಂತ ಬಲವಂತ ಮಾಡಲಿಲ್ಲ ಚಂದ್ರ. ಆದರೆ ನಾನೇ ಮನಸಾರೆ ಭಕ್ತಿಯಿಂದ ನನ್ನ ಗಂಡನಿಗೆ ಒಳ್ಳೆಯದಾಗಲಿ ಅಂತ ಈ ಪೂಜೆ ಮಾಡಿದ್ದು. ಬರೀ ಪೂಜೆ ಅಲ್ಲ, ನಿಮಗೆ ಒಳ್ಳೆಯದಾಗತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಹೇಳಿದ್ಲು. ಆರುಷಿ ಮಾತು ಕೇಳಿ ಓಜಸ್ ಕ್ಷಣ ಭಾವುಕನಾಗಿ ಬಿಟ್ಟ. ಈ ಹಿಂದೆ ಹೆಣ್ಣು ಅಂದರೆ ಅದೆಷ್ಟು ಅಸಡ್ಡೆ ಇತ್ತು ಇವನಲ್ಲಿ. ಅವರನ್ನು ಟೈಮ್ ಪಾಸ್, ಹಣಕ್ಕಾಗಿ ಬೆಲೆ ಬಾಳುವ ಗಿಫ್ಟ್ಗಳಿಗಾಗಿ ತನ್ನ ಹಿಂದೆ ಮುಂದೆ ಸುತ್ತುತ್ತಾರೆ. ಇದನ್ನೇ ಅಡ್ವಾಂಟೇಜ್ ಆಗಿ ಬಳಸ್ಕೊಂಡು ಅವರ ಜೊತೆಗೆ ಡೇಟ್, ಲಾಂಗ್ ಡ್ರೈವ್ ಅನ್ನೋ ನೆಪದಲ್ಲಿ ಅವರ ಜೊತೆಗೆ ಸಲುಗೆ ಬೆಳೆಸ್ಕೊಂಡು ಒಂದು ರಾತ್ರಿ ಕಳೆದು ಮರುದಿನ ಬೆಳಗಾಗುತ್ತಲೇ ನೀನ್ಯಾರೋ ನಾನ್ಯಾರೋ ಅಂತ ಹೇಳಿಬಿಡುತ್ತಿದ್ದವನ ಇಂದಿನ ದಿನಗಳ ನೆನಪುಗಳು ಈಗ ಬಹಳವೇ ಹಿಂಸೆ ಅನ್ನಿಸೋಕೆ ಶುರುವಾಯಿತು. ಆರು, ಐ ಆಮ್ ಸೋ ಸಾರಿ. ಹೆಣ್ಣೆಂದರೆ ಬರೀ ಆಕರ್ಷಣೆ, ಗಂಡಸರಿಗೆ ಇರುವ ಟೈಮ್ ಪಾಸ್ ಅಂತ ಇನ್ನೂ ಏನೇನೋ ಕೆಳಮಟ್ಟದ ಆಲೋಚನೆ ಬೆಳೆಸ್ಕೊಂಡು ಬಿಟ್ಟಿದ್ದೆ. ನನ್ನ ಬಾಳಿಗೆ ಬಂದ ನೀನು ಹೆಂಡತಿ ಅಂದರೆ ಅದೆಷ್ಟು ಪವಿತ್ರವಾದ ಬಂಧ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದೀಯ. ಇಷ್ಟು ಸಾಲದು ಅಂತ ನನ್ನಂತಹ ಗಂಡನ ಆಯಸ್ಸು ಆರೋಗ್ಯ ವೃದ್ಧಿಗೆ ವ್ರತ ಬೇರೆ ಮಾಡ್ತಾ ಇದೆಯಾ? ಇದನ್ನು ನೋಡಿ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ ಕಣೆ. ಆದರೂ ಥ್ಯಾಂಕ್ ಯು ಸೋ ಮಚ್ ನನ್ನ ಬದುಕಿಗೆ ಬಂದಿದ್ದಕ್ಕೆ, ನನ್ನನ್ನು ಮನುಷ್ಯನನ್ನಾಗಿ ಮಾಡಿದ್ದಕ್ಕೆ ಹೇಳಿ ಅವಳನ್ನು ಬಳಸಿ ನೆತ್ತಿ ಚುಂಬಿಸಿದ್ದ. ರಾತ್ರಿಯ ತಂಪಾದ ವಾತಾವರಣ, ನೀಲ ನಭದಲ್ಲಿ ಅಲ್ಲಲ್ಲಿ ಮಿನುಗುವ ನಕ್ಷತ್ರ, ಈ ಮನೋಹರ ವಾತಾವರಣದಲ್ಲಿ ತನ್ನ ತೋಳಲ್ಲಿ ಬೆಚ್ಚಗೆ ಜೊತೆಯಾಗಿ ಇರುವ ಮಡದಿ, ಮುದ್ದಾದ ಮಗು, ಬದುಕಿನ ಭವಿಷ್ಯಕ್ಕಾಗಿ ಹೆಣೆದುಕೊಂಡಿರುವ ಸುಂದರ ಕನಸುಗಳು. ಆ ಕ್ಷಣಕ್ಕೆ ಓಜಸ್ಗೆ ತಾನೇ ಈ ಪ್ರಪಂಚದಲ್ಲಿ ಪರಮಸುಖಿ ಅನ್ನೋ ಭಾವನೆ ಉಂಟಾಗಿತ್ತು. ಏನು ಕನಸು ಕಾಣ್ತಾ ಕೂತಿದ್ದೀರಾ ಸರ್? ಬಿಟ್ಟರೆ ಇಲ್ಲೇ ಇಡೀ ರಾತ್ರಿ ಕಳೆಯುವ ಹಾಗೆ ಕಾಣ್ತಾ ಇದ್ದೀರಾ? ತಲೆ ಎತ್ತಿ ತನ್ನ ನಲ್ಲನ ನೋಡಿ ಕೇಳಿದ್ಲು. ಏನು ಮಾಡೋದಾರು, ಯೋಚನೆ ಮಾಡಿದ್ರೇ ಹೊಟ್ಟೆ ಉರಿತಾ ಇದೆ. ನನ್ನ ಆ ಮನೆಹಾಳ ದೋಸ್ತ ನಿತಿನ್, ನನ್ನ ಅಣ್ಣ ಮಹಿ ಇನ್ನೊಂದು ತಿಂಗಳಲ್ಲಿ ಮದುವೆ ಮಾಡಿಕೊಳ್ತಾ ಇರೋದು ಅಲ್ಲದೆ ಹೆಂಡತಿ ಜೊತೆಗೆ ಹನಿಮೂನ್ಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಾವು ಈ ಹಿಂದೆ ಫ್ರೆಂಡ್ಸ್ ಆಗಿದ್ದಾಗಲೇ ನಿತಿ ಹೇಳಿದ್ದ ಅವನ ಹುಡುಗಿನ ಮನಾಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಅಂತ. ಇನ್ನು ಮಹಿ ಅಣ್ಣ ಇರೋದು ಹಳ್ಳಿಯಲ್ಲಿ, ಓದಿರೋದು BSc ಅಗ್ರಿಕಲ್ಚರ್, ಮಾಡೋದು ರೈತನ ಕೆಲಸ. ಆದರೆ ಮದುವೆ ನಂತರ ಹೆಂಡತಿನ ಹನಿಮೂನ್ಗೆ ಅಂತ ಗ್ರೀಸ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇವರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾನೇ ವೇಸ್ಟ್ ಬಾಡಿ ಅಲ್ವೇನೆ? ಕೇಳಿದ್ರೆ ನಿಟ್ಟುಸಿರು ಬಿಟ್ಟು ಅವಳ ತೋಳಿನಿಂದ ಹೊರಬಂದ ಆರುಷಿ, ನೀವು ಬೇರೆ ಯಾವುದೇ ಹುಡುಗಿನ ಮದುವೆ ಆಗಿದ್ರೂ ನಿಮ್ಮ ಬದುಕು ಇಷ್ಟೇ ನಾರ್ಮಲ್ ಆಗಿರ್ತಾ ಇತ್ತು ಅಲ್ವಾ ಚಂದ್ರ? ಆದರೆ ಒಂದು ಮಗುವಿನ ತಾಯಿಯನ್ನು ಮದುವೆಯಾಗಿ ನಿಮಗೆ ಈ ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸ್ಕೊಳ್ಳಲು ಆಗದೆ ಎಷ್ಟು ಒದ್ದಾಡ್ತಾ ಇದ್ದೀರಾ? ನಿಮ್ಮನ್ನು ಹೀಗೆ ನೋಡಿದಾಗ ತುಂಬ ಗಿಲ್ಟ್ ಆಗುತ್ತೆ ಹೇಳಿದ್ರೆ ನಗುತ್ತಾ ಓಜಸ್, ಯಾರನ್ನೋ ಮದುವೆಯಾಗಿ 1 ವಾರ ಹನಿಮೂನ್ ಅಂತ ಎಂಜಾಯ್ ಮಾಡಿ
ನಂತರ ಜೀವನ ಪೂರ್ತಿ ಯಾಕಾದರೂ ಮದುವೆ ಆದ್ನೋ ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವ ಬದಲು ನಿನ್ನಂತಹ ಕ್ಯೂಟಿನ ಮದುವೆಯಾಗಿ ಹನಿಮೂನ್ ಒಂದನ್ನು ತ್ಯಾಗ ಮಾಡಿದ್ರೂ ಸಹ ಜೀವನ ಪರ್ಯಂತ ಖುಷಿಯಾಗಿ ನಿನ್ನ ಜೊತೆಗೆ ಮುದ್ದಾಟ ಗುದ್ದಾಟ ಮಾಡ್ಕೊಂಡಿರೋ ಅದೃಷ್ಟ ಸಿಕ್ಕಿದೆಯಲ್ಲ, ನನಗಿಷ್ಟೇ ಸಾಕು ಹೇಳ್ದವನು ಚಿಂಟು. ಪಪ್ಪ ಇಲ್ಲಿ ಬನ್ನಿ ಅಂತ ಕೂಗಿದ್ದು ಕೇಳಿ ಅತ್ತ ಕಡೆಗೆ ಹೆಜ್ಜೆ ಆಗ್ತ. ಅವನನ್ನೇ ಆರುಷಿ ಸಹ ಹಿಂಬಾಲಿಸಿದವಳು ತನ್ನ ಇನಿಯನ ಖುಷಿಗಾಗಿ ಅವನಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡುವ ಬಗ್ಗೆ ಪ್ಲ್ಯಾನ್ ಮಾಡಿಕೊಂಡ್ಳು. ಗುರು ಹಿರಿಯರು ನಿಶ್ಚಯಿಸಿದ ದಿನ ಹೆಣ್ಣಿನ ಮನೆಯಲ್ಲೇ ಶಾಸ್ತ್ರೋಕ್ತವಾಗಿ ಮಹೇಂದ್ರ ತ್ವಿಷ ಎಂಗೇಜ್ಮೆಂಟ್ ನಡೆಯಿತು. ಮನೆಯ ಹಿರಿಯರು ಲಗ್ನ ಪತ್ರಿಕೆ ಬರೆಸಿ ತಾಂಬೂಲ ಬದಲಾಯಿಸಿಕೊಂಡ ನಂತರ ಗಂಡು ಹೆಣ್ಣು ಮೊದಲಿಗೆ ಪರಸ್ಪರ ಹಾರ ಬದಲಾಯಿಸಿಕೊಂಡು ಉಂಗುರ ತೊಡಿಸಿದ್ರು. ಓಜಸ್ ತನ್ನ DSLR ಕ್ಯಾಮ್ರಾದಲ್ಲಿ ಪ್ರತಿ ಕ್ಷಣವನ್ನು ಸೆರೆ ಹಿಡಿದು ನಂತರ ಚಿಂಟು ಬಹುದಿನದ ಆಸೆಯಂತೆ ಅವನಿಗೂ ಫೋಟೋ ತೆಗೆಯುವುದನ್ನು ಹೇಳಿಕೊಟ್ಟು ಆರುಷಿ ಜೊತೆಯಾಗಿ ನಿಂತು ಒಂದಷ್ಟು ಮಗನ ಕೈಯಲ್ಲೇ ಫೋಟೋ ಕ್ಲಿಕ್ಕಿಸಿಕೊಂಡ. ಇದೇನು ಚಂದ್ರ, ಒಳ್ಳೆ ನಮ್ಮ ಮದುವೆ ಅನ್ನೋ ಹಾಗೆ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದೀವಿ. ಮಹಿ ಅಣ್ಣ ತ್ವಿಷಾನ ನಿಲ್ಲಿಸಿ ಒಂದಷ್ಟು ಫೋಟೋ ತೆಗೀರಿ ಹೇಳಿದರೆ ಚಿಂಟು ಅಮ್ಮನ ಬಳಿಗೆ ಓಡಿ ಬಂದು ದೊಡ್ಡಮ್ಮದು ತುಂಬ ಫೋಟೋ ತೆಗ್ದಾಯ್ತಮ್ಮ. ತಾಮೇ ಕೈಯಲ್ಲಿ ಆ ಭಾರಿ ಕ್ಯಾಮ್ರಾ ಹಿಡಿದು ಮನೆ ತುಂಬ ಓಡಾಡ್ತಾ ತನಗಿಷ್ಟ ಬಂದ ಹಾಗೆ ಫೋಟೋ ಕ್ಲಿಕ್ಕಿಸ್ತಾ ಇದ್ದವನು ಅಮ್ಮನ ಆಸೆಯಂತೆ ಈಗಾಗಲೇ ಫೋಟೋ ತೆಗೆದಿರುವೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡ ಮಗನ ಕೆನ್ನೆ ಮುದ್ದಿಸಿ ಥ್ಯಾಂಕ್ ಯು ಚಿಂಟು ಹೇಳಿದ ಆರುಷಿಗೆ ಫಂಕ್ಷನ್ಗೆ ಬಂದಿದ್ದ ನೆಂಟರನ್ನು ಗಮನಿಸುತ್ತಾ ಹೋದ್ಲು. ತನ್ನ ಅಣ್ಣನ ಎಂಗೇಜ್ಮೆಂಟ್ಗೆ ಓಜಸ್ ಶ್ರವಣ್ ಅವರನ್ನು ಆಹ್ವಾನಿಸಿದ್ದರಿಂದ ಅವರು ಕ್ಯಾಮಿಲಿಯೋ ಜೊತೆಗೆ ಬಂದಿದ್ದು ಅವರಿಬ್ಬರು ಸಹ ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತಾ ಇರುವ ಬಗ್ಗೆ ವಿಷಯ ತಿಳಿಸಿದ್ದಕ್ಕೆ ಅವರಿಗೆ ಮನಸಾರೆ ಅಭಿನಂದನೆ ತಿಳಿಸಿದ್ರು ಆರುಷಿ ಚಂದ್ರ. ಊಟದ ನಂತರ ಮನೆಯ ತಾರಸಿಯ ಮೇಲೆ ಶ್ರವಣ್ ಓಜಸ್ ಇಬ್ಬರೇ ಹೋಗಿ ಕೇಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಾ ನಿಂತರು. ಮಾಜಿ ಮಂತ್ರಿಗಳನ್ನು ಕೊಂದು ಪರಾರಿಯಾಗಿದ್ದ ಚಂದ್ರಕೀತ ಮಿತ್ರನನ್ನು ಪೊಲೀಸ್ ಟೀಮ್ ಹಗಲು ರಾತ್ರಿ ಎನ್ನದೇ ಹುಡುಕುವ ಪ್ರಯತ್ನ ಪಟ್ಟಾಗ ಈಗಾಗಲೇ ಅವನು ತನ್ನ ಮನೆಯಲ್ಲಿ ವಾರದ ಹಿಂದೆಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋ ಸತ್ಯ ಬೆಳಕಿಗೆ ಬಂತು ಅನ್ನೋ ರಿಪೋರ್ಟ್ ಬರೆದು ವಾರದ ಹಿಂದೆಯೇ ಸತ್ತಿದ್ದರಿಂದ ಅವನ ದೇಹ ಕೊಳೆತ ರೀತಿಯಲ್ಲಿ ಸಿಕ್ಕಿದ್ದು ಅದನ್ನು ಪರೀಕ್ಷೆಗೆ ಕೊಟ್ಟಾಗ ಅವನು ನೇಣಿಗೆ ಶರಣಾಗಿ ಪ್ರಾಣ ಬಿಟ್ಟಿದ್ದಾನೆ ಅನ್ನೋದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರು ಖಾತ್ರಿಪಡಿಸಿದ್ದರಿಂದ ಅದನ್ನೇ ರೆಕಾರ್ಡ್ ಮಾಡಿ ಅವನ ಕೇಸ್ನ ಕ್ಲೋಸ್ ಮಾಡಿದ್ದು ಆಯಿತು ಎಂದು ಶ್ರವಣ್ ಹೇಳಿದಾಗ ಒಂದು ದೀರ್ಘ ಉಸಿರನ್ನು ಹೊರದಬ್ಬಿದ ಓಜಸ್ ಇತಿಹಾಸದಲ್ಲಿ ಮೆರೆದವರು ಮಣ್ಣಲ್ಲಿ ಮಣ್ಣಾದ್ರು ಅನ್ನೋ ಎಷ್ಟೋ ಕತೆಗಳನ್ನು ಓದಿದ್ವಿ. ಈಗ ಕಣ್ಣಾರೆ ನಾವೇ ಅದಕ್ಕೆ ಸಾಕ್ಷಿಯಾಗಿದ್ದೀವಿ ಅಲ್ವಾ ಶ್ರವಣ್? ಆದರೂ ಅಪ್ರತಿಮ ಬುದ್ಧಿವಂತಿಕೆ, ನೋಡಲು ಸುರದ್ರೂಪಿ ತಾಯಿ ಅಣ್ಣ ಅತ್ತಿಗೆ ಜೊತೆಗೆ ಸಂತೋಷವಾಗಿ ಜೀವನ ನಡೆಸುವ ಬದಲು ಮೃಗದ ಹಾಗೆ ನಡೆದುಕೊಂಡು ಅನ್ಯಾಯವಾಗಿ ಅನಾಥ ಹೆಣ ಆದ ಹೇಳಿದವನು ಮಿತ್ರನ ಮನೆಯಲ್ಲಿ ಸಿಕ್ಕಿರುವ ಅಪಾರ ಹಣದಲ್ಲಿ ಅರ್ಧ ಅವನ ಅಣ್ಣ ಸೂರ್ಯನಿಗೆ ಅವನ ತಾಯಿಯ ಚಿಕಿತ್ಸೆಗೆ ಸಹಾಯ ಆಗಲಿ ಎಂದು ಕೊಡುವುದರ ಬಗ್ಗೆ, ಹಾಗೆ ಮಿಕ್ಕ ಹಣವನ್ನು ಸರ್ಕಾರಕ್ಕೆ ಕೊಡುವ ಬದಲು ತನ್ನ ಮಂದಾರ ಅತ್ತಿಗೆ ಆಸೆಪಟ್ಟಂತೆ ಅವರು ಶುರು ಮಾಡುತ್ತಿರುವ ಉಜ್ವಲ ಅನ್ನೋ NGOನಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಅಂತ ತನ್ನ ಅಭಿಪ್ರಾಯ ತಿಳಿಸಿದ್ದಕ್ಕೆ ಶ್ರವಣ್ ಕೂಡ ಮನಸಾರೆ ಓಜಸ್ ಐಡಿಯಾಗೆ ಒಪ್ಪಿಗೆ ಕೊಟ್ಟರು. ಸರ್ಕಾರಕ್ಕೆ ಈ ಹಣ ಪಾವತಿ ಮಾಡಿದ್ರೆ ಬಡವರಿಗೆ ಸಹಾಯ ಆಗುವ ಬದಲು ಭ್ರಷ್ಟರ ಹೊಟ್ಟೆ ತುಂಬುತ್ತದೆ ಅಷ್ಟೇ. ಅದರ ಬದಲು ನೀವು ಮಾಡಿರುವ ಐಡಿಯಾದಂತೆ NGO ಖಾತೆಗೆ ಹಣ ಪಾವತಿ ಮಾಡಿದ್ರೆ ಎಷ್ಟೋ ರೋಗಿಗಳಿಗೆ ಸಹಾಯ ಮಾಡಿದಂತೆ ಆಗುತ್ತೆ. ಆದರೆ ಒಂದೇ ಸಲಕ್ಕೆ ಹತ್ತತ್ರ 1 ಕೋಟಿ ಹಣ NGO ಖಾತೆಗೆ ನೀವು ಜಮಾ ಮಾಡಿದ್ರೆ ತೊಂದರೆ ಆಗಲ್ವಾ? ಶ್ರವಣ್ ಪ್ರಶ್ನೆಗೆ ನಸುನಕ್ಕು ಈ ವಿಷಯದಲ್ಲಿ ತೊಂದರೆ ಆಗದಂತೆ ತಾನೀಗಾಗಲೇ ಒಂದು ದಾರಿ ಹುಡುಕಿಕೊಂಡಿರುವೆ ಎಂದು ಹೇಳಿ ಕರ್ನಾಟಕದ ಟಾಪ್ ಉದ್ಯಮಿಗಳ ಹೆಸರಿನ ಪಟ್ಟಿಯನ್ನು ಶ್ರವಣ್ ಮುಂದೆ ಹಿಡಿದ. ಇವರೆಲ್ಲರನ್ನ ಭೇಟಿಯಾಗಿ ಅವರ ಕೈಗೆ 10-20 ಲಕ್ಷ ಕೊಟ್ಟು ಇದನ್ನು ನಮ್ಮ NGOಗೆ ನೀವು ದಾನ ಕೊಡುತ್ತಿರುವ ಹಾಗೆ ಒಂದು ಚೆಕ್ ಬರೆದು ಕೊಡಿ ಅಂತ ಕೇಳಿದ್ರೆ ಅವರು ಖಂಡಿತ ಒಪ್ಪಿ ಸಹಾಯ ಮಾಡ್ತಾರೆ. ಉದ್ಯಮಿಗಳು ಇಂತಹ ಸಹಾಯ ಮಾಡೋದ್ರಿಂದ ಅವರಿಗೆ ಯಾವ ಲಾಸ್ ಆಗಲ್ಲ, ಆದರೆ ಹೀಗೆ ಚೆಕ್ ಕೊಡೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದಾಗ ನಿಬ್ಬೆರಗಾದ ಶ್ರವಣ್ ಓಜಸ್ ಬೆನ್ನು ತಟ್ಟಿ, ಮಿತ್ರನನ್ನು ಬುದ್ಧಿವಂತ ಅಂತ ಹೊಗಳ್ತಾ ಇದ್ರಲ್ಲ, ಬರೀ ಕೆಟ್ಟ ರೀತಿಯಲ್ಲೇ ಬದುಕು ಸಾಗಿಸಿದ ಅವನದ್ದಲ್ಲ ಬುದ್ಧಿವಂತಿಕೆ. ನೊಂದ ಹೆಣ್ಣು ಮಕ್ಕಳಿಗೆ ಯಾವುದೇ ತಪ್ಪು ಮಾಡದೆ ಹೆತ್ತವರು ಮಾಡಿರುವ ತಪ್ಪಿಗೆ ತಾವು HIV ಪೇಷಂಟ್ಗಳಾಗಿ ನರಳಾಡುತ್ತಿರುವ ಮಕ್ಕಳಿಗೆ ಆ ದುಷ್ಟ ಸಂಪಾದಿಸಿದ ಹಣದಲ್ಲೇ ಚಿಕಿತ್ಸೆ ಸಿಗುವಂತೆ ಮಾಡ್ತಾ ಇದ್ದೀರಲ್ಲ, ಇದು ನಿಜವಾದ ಅರ್ಥದಲ್ಲಿ ಬುದ್ಧಿವಂತಿಕೆ ಎಂದು ಅವನನ್ನು ಹಾಡಿ ಹೊಗಳಿದ್ರು. ಅಂತೂ ಶ್ರವಣ್ ಓಜಸ್ ಇಬ್ಬರು ಸೇರಿ ಪ್ಲಾನ್ ಪ್ರಕಾರ ನಡೆದುಕೊಂಡು ತನ್ನ ಅತ್ತಿಗೆಗೆ ಓಜಸ್ ಮಾತು ಕೊಟ್ಟಂತೆ ಮಂದಾರ ಅವರ ನೇತೃತ್ವದಲ್ಲಿ ಉಜ್ವಲ ಎಂಬ NGO ಕಾರ್ಯರೂಪಕ್ಕೆ ತಂದಿದ್ದು ಅಲ್ಲದೆ
ಕರ್ನಾಟಕದ ಸುಮಾರು 8 ಪ್ರತಿಷ್ಠಿತ ಆಸ್ಪತ್ರೆಗಳ ಜೊತೆಗೆ ಟೈಅಪ್ ಮಾಡಿಕೊಂಡ ಈ NGO ರೋಗಿಗಳಿಗೆ ಸಮರ್ಪಕವಾಗಿ ಚಿಕಿತ್ಸೆ ಕೊಡಿಸುವುದರಲ್ಲಿ ಯಶಸ್ವಿಯಾಗುವಂತೆ ಮಾಡಿದ್ದ. ಮಹೇಂದ್ರ ತನ್ನ ನಿಶ್ಚಿತಾರ್ಥದ ನಂತರ ದೊಡ್ಡಪ್ಪ ದೊಡ್ಡಮ್ಮನ ಜೊತೆಗೆ ತನ್ನ ಹಳ್ಳಿಗೆ ಹಿಂದಿರುಗಿದರೆ ತಮ್ಮ ಕೆಲಸಗಳಿರುವ ನಿಮಿತ್ತ ಓಜಸ್, ಆರುಷಿ, ಜಲಜಾ ಕುಮಾರ್ ಅವರು ಜೊತೆಯಲ್ಲೇ ಬೆಂಗಳೂರಿನಲ್ಲೇ ಉಳಿದುಕೊಂಡ್ರು. ಸುಮಾರು 2 ತಿಂಗಳ ನಂತರ ಆರುಷಿ ತನ್ನ ಕೆಲಸಕ್ಕೆ ಅಫಿಷಿಯಲ್ ಆಗಿ ಮರಳಿದರೆ ಚಿಂಟು ಸಹ ಸ್ಕೂಲಿಗೆ ಹೋಗಲು ಶುರು ಮಾಡಿದ್ದ. ಆದರೆ ಹಳ್ಳಿಯಲ್ಲಿ ತುಂಬು ಕುಟುಂಬದ ಜೊತೆಗೆ ಸಮಯ ಇದ್ದ ಮಗುಗೆ ಈಗ ಇಲ್ಲಿ ಬೇಸರ ಅನ್ನಿಸೋಕೆ ಶುರುವಾಗಿತ್ತು. ಅಮ್ಮ, ನಾನು ಬೆಳ್ಳಿ ಹೋಗು ಸ್ಕೂಲ್ಗೆ ಹೋಗ್ತೀನಿ, ಬೇಕಾದರೆ ಪ್ಲೀಸ್ ನನ್ನ ಅಲ್ಲಿಗೆ ಸೇರಿಸು, ನಾವು ಅಲ್ಲಿ ಮೀಸೆ ತಾತ ಅಜ್ಜಿ ಜೊತೆ ಇರೋಣ, ಇಲ್ಲಿ ತುಂಬ ಬೋರ್ ಆಗತ್ತೆ ಹೇಳ್ದ. ಕುಮಾರ್, ಜಲಜಾ ಅವರು ಚಿಂಟು ಮಾತು ಕೇಳಿ ಪೆಚ್ಚು ಮುಖ ಮಾಡಿಕೊಂಡ್ರೆ ಕುಮಾರ್ ಅವರ ಬಳಿಗೆ ಓಡಿ ಹೋಗಿ ಅವರ ಮಡಿಲೇರಿ ಕೂತ ಚಿಂಟು, ತಾತ, ನಾ ಮಾತ್ರ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿಲ್ಲ, ನೀವು ಅಜ್ಜಿನೂ ನನ್ನ ಜೊತೆ ಬನ್ನಿ, ಆ ಮನೇಲಿ ಇರೋದು ಅಂದರೆ ಸೂಪರ್ ಆಗಿರುತ್ತೆ ಹೇಳ್ದ. ಮಗನ ಬೇಡಿಕೆಗೆ ಏನು ಹೇಳಬೇಕು ತೋಚದೆ ಆರುಷಿ ಓಜಸ್ ಕಡೆಗೆ ತಿರುಗಿದ್ರೆ ಅವನು ಚಿಂಟುನ ತನ್ನ ಬಳಿ ಕರೆದು ಅವನನ್ನು ಮಲಗಿಸುವ ಸಲುವಾಗಿ ರೂಮ್ಗೆ ಎತ್ತಿಕೊಂಡು ಹೋದವನು, ಅಜ್ಜಿ ತಾತನ ಮನೆಯಲ್ಲಿ ಇರೋದು, ಅವರ ಜೊತೆಗೆ ಮಸ್ತಿ ಮಾಡೋದು ಅಂದರೆ ಯಾರಿಗಾದರೂ ಇಷ್ಟವೇ. ಹಾಗಂತ 3 ಹೊತ್ತು ಅಲ್ಲೇ ಇದ್ದರೆ ನೀನು ಓದಿನ ಕತೆ ಏನಾಗಬೇಡ ಚಿಂಟು, ನೀನು ಜಾಣಕಂದ ಅಲ್ವಾ, ನಾವು ಹೋಗಿ ಊರಿನಲ್ಲೇ ಇರೋ ಬದಲು ಇಲ್ಲಿ ಇದ್ಕೊಂಡು ನೀನು ಸ್ಕೂಲಿಗೆ ಹೋಗು, ನಾನು ನಿನ್ನ ಅಮ್ಮ ನಮ್ಮ ಆಫೀಸ್ ಕೆಲಸಗಳನ್ನು ಮಾಡ್ತೀವಿ, ರಜೆ ಬಂದಾಗೆಲ್ಲ ಊರಿಗೆ ಹೋಗಿ ಎಲ್ಲರ ಜೊತೆಗೆ ಸಮಯ ಕಳೆದು ಬರೋಣ ಅಂತ ಮಗು ಮನಸ್ಸನ್ನು ಒಲಿಸಿ ಕೊನೆಗೂ ಪ್ರತಿ ವಾರಾಂತ್ಯದಲ್ಲಿ ಮಗುನ ಊರಿಗೆ ಕರೆದುಕೊಂಡು ಹೋಗ್ತೀನಿ ಎಂದು ಓಜಸ್ ಮಾತು ಕೊಟ್ಟ ಮೇಲೆ ಖುಷಿಯಾಗಿ ಸ್ಕೂಲ್ಗೆ ಹೋಗೋಕೆ ಒಪ್ಪಿಕೊಟ್ಟ ಚಿಂಟು. ಆದರೂ ತನ್ನದೇ ಒಂದು ಷರತ್ತನ್ನು ತನ್ನ ಅಪ್ಪನ ಮುಂದಿಟ್ಟ ಮಗು. ನನಗೆ ಟಾಮಿ ಪಪ್ಪಿ ಬೇಕು ಪಪ್ಪ. ವಿಶ್ವತಾತ ಎಲ್ಲಿಗೂ ಹೋಗೋಕೆ ಮುಂಚೆ ನನಗೆ ಹೇಳಿದರು, ನಮ್ಮನೇಲಿ ಇರೋ ಪಪ್ಪೀಸ್ನಲ್ಲಿ ಒಂದನ್ನು ನೀನು ಊರಿಗೆ ಹೋಗುವಾಗ ತೊಗೊಂಡು ಹೋಗು ಅಂತ. ಪಾಪ ಅಲ್ವಾ ವಿಶ್ವತಾತ, ನಾನು ಒಂದು ಪಪ್ಪಿನೂ ತಂದಿಲ್ಲ ಅಂತ ಗೊತ್ತಾದರೆ ಅವರಿಗೆ ಬೇಜಾರಾಗತ್ತೆ ಅಲ್ವಾ. ಮುದ್ದು ಮುದ್ದಾಗಿ ಮಾತನಾಡುತ್ತಾ ಮಗು ಇಟ್ಟ ಬೇಡಿಕೆ ಕಂಡು ಓಜಸ್, ಆರುಷಿ ಇಬ್ಬರಿಗೂ ನಗು ಬಂದುಬಿಟ್ಟಿತ್ತು. ಆಯಿತು ಕಣೋ ಚಿಂಟು ಮರಿ, ನಿನ್ನ ಜೊತೆಗೆ ಆಟ ಆಡ್ಕೊಂಡಿರೋಕ್ಕೆ ಒಂದು ಪಪ್ಪಿ ತೊಗೊಂಡು ಬರೋಣ ಹೇಳಿದ್ರೆ ಕಣ್ಣು ಕಿರಿದು ಮಾಡಿ ಕೈಯಲ್ಲಿ 3 ಬೆರಳುಗಳನ್ನು ತನ್ನ ಅಪ್ಪನ ಕಡೆಗೆ ತೋರಿ, ಒಪ್ಪ 1 ಪಪ್ಪಿ ಬೇಡ, ಇಷ್ಟು ಥರನ ಪ್ಲೀಸ್ ಕೇಳಿದ್ರೆ ಆರುಷಿ ಮಗನಿಗೆ ನೀನು ಹಠ ಜಾಸ್ತಿ ಆಯಿತು ಅಂತ ಗದರಿದ್ರೆ ಓಜಸ್ ಚಿಂಟು ಕೆನ್ನೆಗೆ ಮುತ್ತಿಟ್ಟು, ಅಷ್ಟೊಂದು ಪಪ್ಪೀಸ್ ಬೇಡ ಕಣೋ ಚಿಂಟು, ಆಮೇಲೆ ಆ ಮರಿಗಳ ಜೊತೆಗೆ ಚಿಂಟಿ ಮರಿನೂ ಬಂದರೆ ಎಲ್ಲರನ್ನ ನೋಡ್ಕೊಳ್ಳೋದು ಕಷ್ಟ ಆಗತ್ತೆ ಅಲ್ವೇನೋ ಕೇಳಿದ್ರೆ ಓಜಸ್ ಕಡೆಗೆ ಅಚ್ಚರಿ ಕಣ್ಗಳಿಂದ ನೋಡಿ, ಪಪ್ಪ ಚಿಂಟಿ ಅಂದರೆ ಯಾರು ಕೇಳ್ದ. ಮಗು ಮುಂದೆ ಈ ರೀತಿಯಾಗಿ ಫಿಲ್ಟರ್ ಇಲ್ಲದೆ ಮಾತನಾಡುವ ಗಂಡನ ಮೇಲೆ ಮುನಿಸ್ಕೊಂಡು ಆರುಷಿ, ಯಾವ ಚಿಂಟಿನೂ ಇಲ್ಲ, ಏನೂ ಇಲ್ಲ, ತೆಪ್ಪಗೆ ಮಲಗು ಚಿಂಟು, ನಾಳೆ ಸ್ಕೂಲಿಗೆ ಹೋಗಬೇಕು, ಈಗ ಎಷ್ಟೊತ್ತಾದರೂ ಪಪ್ಪ ಮಗ ಮಾತಾಡ್ತಾನೆ ಕೂತಿರ್ತೀರ, ನಾಳೆ ಬೆಳಗ್ಗೆ ಎಬ್ಸಿದ್ರೆ ಇಬ್ಬರು 5 ನಿಮಿಷ ಅಂತ ಹೇಳಿದೆ ಸಮಯ ಮುಂದಕ್ಕೆ ಹಾಕ್ತಾನೆ ಇರ್ತೀರ, ಗದ್ರಿ ಲೈಟ್ ಆಫ್ ಮಾಡಿದ್ರೆ ಓಜಸ್ ಚಿಂಟು ಇಬ್ಬರು ಗುಸುಗುಸು ಮಾತನಾಡುತ್ತಾ ಮುಸಿ ನಗುತ್ತಾ ಮತ್ತೆ ಆರುಷಿ ಕೈಯಲ್ಲಿ ಬೈಸಿಕೊಂಡ ನಂತರವಷ್ಟೇ ಮಗು ನಿದ್ದೆಗೆ ಜಾರಿತು. ಮಗು ಮಲಗಿದ ನಂತರ ಅವನ ಹೊದಿಕೆ ಸರಿಪಡಿಸಿ ಮಂಚದ ತುದಿಗೆ ಹೊರಳಿ ಬಂದು ಅವನು ಬೀಳದಂತೆ ದಿಂಬುಗಳನ್ನು ಅಡ್ಡವಾಗಿ ಜೋಡಿಸಿದ ಆರುಷಿ ಓಜಸ್ನ ಮತ್ತೊಂದು ಪಕ್ಕಕ್ಕೆ ಬಂದು ಅವನ ಎದೆಗೊರಗಿ ಮಲಗಿದ್ಲು. ಅವಳ ನಡೆಗೆ ನಗುತ್ತಾ ತನ್ನ ಮಡದಿಯನ್ನು ಬಳಸಿ ನೆತ್ತಿಗೆ ಚುಂಬಿಸಿದ ಓಜಸ್, ಆರು ಏನಾಯಿತು ಕೇಳಿದ. ಏನಿಲ್ಲ ಎಂದು ಹೇಳಿದ್ರು ಅವಳ ಕಣ್ಣೀರು ಅವನ ಎದೆಯ ಸೋಕಿದ್ದು ಅವನ ಗಮನಕ್ಕೂ ಬಂದಿತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು.